ನಾಯಕರೇ, ಈಶ್ವರ್ ಪ್ರಸಾದ್ ಅವರೇ, ನಿಮ್ಮ ನಡೆ ನುಡಿ, ನಿಮ್ಮ ಮಾತು ಭಾಳ ಅದ್ಭುತ ಅಂತಲೇ ನನಗೆ ತಿಳಿತದೆ. ಒಂದು ಕಸುಬು ಒಬ್ರಿಗೆ ಸೀಮಿತ ಅಲ್ಲ, ನಾವು ತಿಳ್ಕೊಳ್ಳೋದಷ್ಟೇ. ನಮಗೆ ಕುಲಕಸಬು, ಆ ಕಸಬು, ಈ ಕಸಬು. ಈಗ ಸಂಗೀತ ಬ್ರಾಹ್ಮಿಣ್ಸು, ಅಯ್ಯಂಗಾರ್ಸು, ಮುಸ್ಲಿಮ್ಸು, ತಮಿಳಿಯನ್ಸು, ಹೀಗೆ ಹಲವಾರು ಜನಾಂಗದವರು ಬಾರಿಸ್ತಾರೆ. ಇಂಥವರೇ ಬಾರಿಸ್ಬೇಕು ಅನ್ನೋದೇನಿಲ್ಲ. ಮುಸ್ಲಿಮ್ಸು ಇದರಲ್ಲಿ ಭಾಳ ಶೇಖ್ ಚಿನ್ಮೋಲ ಅಂತಂದರೆ ಅವರು ಮುಸ್ಲಿಂ ಜನಾಂಗಕ್ಕೆ ಸಂಬಂಧಪಟ್ಟವರು. ಹೀಗೆ ಒಂದು ಬಡಗಿ ಕೆಲಸ ತಗೊಳ್ಳಿ, ನಮ್ಮ ಸಮುದಾಯ ತಗೊಳ್ಳಿ, ಯಾವುದೇ ತಗೊಳ್ಳಿ, ಇವತ್ತು ನಾವೇನೋ ಹಲವಾರು ಮುಸ್ಲಿಮ್ಸು ನಮ್ಮ ಜನಾಂಗದ ಕೆಲಸ ಮಾಡ್ತಾರೆ ಅಂತ ಈಗ ಹೇಳ್ತಾರೆ. ಇದು ಒಂದು ಪರಂಪರೆ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಬೆಂಗಳೂರಿನಲ್ಲಿ ಶಿವಾಜಿನಗರ ಮತ್ತು ಬಂಬು ಬಜಾರು, ಕಲಸಪಾಳ್ಯ ಈ ಭಾಗದಲ್ಲಿ ಮುಸ್ಲಿಂ ಜನಾಂಗದವರು ನಮ್ಮ ಕೆಲಸ ಮಾಡ್ತಾಯಿದ್ರು. ಇತ್ತೀಚೆಗೆ ನಮಗೆ ವ್ಯಾಪಾರ ಕಡಿಮೆ ಆಯಿತು ಅಥವಾ ಇನ್ನೊಂದು ಮತ್ತೊಂದು ಅನ್ನೋ ಒಂದು ಭಾವನೆ ಈ ಬಂದಿರಬೇಕಾದ್ರೆ ಈ ರೀತಿ ಇದೆ. ಒಂದು ಕಸುಬು ಒಬ್ಬರಿಗೆ ಸೀಮಿತ ಅಲ್ಲ. ಸಾಧನೆ. ಈಗ ನಾನು ಟೆಂಪೋಗಳು ನಡೆಸ್ತೀನಿ. ಈ ಡಿಪಾರ್ಟ್ಮೆಂಟು ನಮ್ಮನ್ನು ಒಂಥರ ಮಾತಾಡ್ತಾರೆ. ಎಲ್ಲನೋ ಒಂದು ವರ್ಕ್ಶಾಪ್ ಹತ್ರ ಹೋದಾಗ ಅಥವಾ ಒಂದು ವ್ಯವಹಾರದಲ್ಲಿದ್ದಾಗ ಅಜಾಮ್ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಈಗಿರ್ಬೇಕಾದ್ರೆ ಒಂದು ಕಸುಬು ಒಬ್ಬರಿಗೆ ಸೀಮಿತನೇ ಅಲ್ಲ. ನಾವೇನೋ ವಿದ್ಯಾಪಾರಂಗರಾಗಬೇಕು, ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಬೇಕು, ಓದಿಸ್ಬೇಕು, ಉತ್ತೀರ್ಣರು ಮಾಡಬೇಕು, ನಮ್ಮ ಇಡೀ ಕುಟುಂಬನೇ ಒಂದು ದೊಡ್ಡ ಪರಿವರ್ತನೆ ಆಗಬೇಕು ಅನ್ನೋದು ನಮ್ಮಲ್ಲಿ ಬರಬೇಕು. ನಮ್ಮಪ್ಪ ಇದೇ ಮಾಡ್ತಾಯಿದ್ದ, ನಮ್ಮ ತಾತ ಇದೇ ಮಾಡ್ತಾಯಿದ್ದ, ನಾನು ಇದೇ ಮಾಡಬೇಕು, ನನ್ನ ಮಗನ ಇದೇ ಮಾಡಬೇಕು ಅನ್ನೋದು ಕಾಲ ಹೋಗ್ಬಿಡ್ತು. ಈಗ ಕಾಲ ಭಾಳ ಒಂದು ಮೇಲೆ ಪರ್ವತದ ಮೇಲೆ ಓಡಾಡ್ದಂಗೆ ಐತೆ ಅಂಥ ಒಂದು ವಿಚಾರಧಾರೆ ಇದೆ. ಎಲ್ಲರೂ ದೊಡ್ಡವರಾಗ್ತಾ ಇದ್ದಾರೆ, ಎಲ್ಲರೂ ಬೆಳೀತಾ ಇದ್ದಾರೆ, ನಮ್ಮವರು ಬೆಳೀತಾ ಇದ್ದಾರೆ. ನಮ್ಮವ್ರು ಏನೂ ಕಡಿಮೆ ಇಲ್ಲ. ಯಾರೋ ಕೆಲವರು ನಮ್ಮ ಕಸಬೆ ನಮ್ಮದೇ ಸರಿ ಇದು ಅಂತಾರೆ. ಈಗ ನಮ್ಮ ಶೇವಿಂಗ್ ಶಾಪ್ ಇಟ್ಕೊಂಡು ನಾವೇನೋ ಕೆಲಸ ಮಾಡ್ತೀವಿ, ಆದರೆ ವಿಪರೀತ ಸಾಲ ಮಾಡಿಕೊಂಡು ನಮ್ಮಲ್ಲಿ ಏನೋ ಬಾಧೆ ಬಿದ್ದುಕೊಂಡು ಒಂದು ಕೆಟ್ಟ ಅಭ್ಯಾಸಗಳಿಗೆ ಪರಿವರ್ತನೆ ಆಗಿ ಈ ರೀತಿ ನಡೀತದೆ ಹೊರತು ಒಂದು ಕಸುಬು ಒಬ್ಬರಿಗೆ ಸೀಮಿತ ಇಲ್ಲದು. ನೀವು ಹೇಳ್ತಕ್ಕಂಥದ್ದು ಭಾಳ ಒಳ್ಳೆಯ ಮಾತು. ಯಾವುದೇ ಒಂದು ಕಸುಬು ತಗೊಳ್ಳಿ, ಒಂದು ಒಳ್ಳೆಯ ಕಸುಬು, ಒಂದು ಒಳ್ಳೆಯ ವಿದ್ಯೆ, ಈ ರೀತಿ ನಮ್ಮವರು ದೊಡ್ಡವರಾಗಬೇಕು ವಿನಃ ಈ ರೀತಿ. ತಮಗೆ ನಾನು ಅನಂತ ಧನ್ಯವಾದಗಳು ತಿಳಿಸ್ತೀನಿ ಈಶ್ವರ್ ಪ್ರಸಾದ್ ಅವರೇ. ತಾವು ಭಾಳ ಭಗವಂತ ನಿಮ್ಮ ಮೇಲೆ ಇದ್ದಾನೆ ಅಂತಲೇ ತಿಳ್ಕೊತೀನಿ. ಭಾಳ ವಿಚಾರವಂತರು. ಸಮಾಜ, ಸದ್ಗತಿ ಮತ್ತು ಬೇರೆ ಪ್ರಪಂಚದಲ್ಲಿ ಏನಾಗುತ್ತೆ ಅನ್ನೋದು ಸಹ ತಾವು ತಿಳಿಸ್ಕೊಡ್ತೀರಿ. ಅದಕ್ಕೆ ನಾನು ಧನ್ಯೋತ್ಸಮಿ ಈಶ್ವರ್ ಪ್ರಸಾದ್ ಅವರೇ, ಧನ್ಯವಾದಗಳು.